ನ್ಯಾಯಾಧೀಶರು ಸರ್ ಅವರೇ, ಡಿ.ಸಿ. ಸರ್ ಅವರೇ, ಮತ್ತು ಸತ್ಯಾನಂದ್ ಅವರೇ, ಆನಂದ್ ಸರ್ ಅವರೇ, ಮತ್ತು ಎಲ್ಲ ಗಣ್ಯರೇ, ಮತ್ತು ವೇದಿಕೆ ಮುಂಭಾಗ ಇರುವ ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರೆ, ಈಗಾಗಲೇ ಹೇಳಿದಂಗೆ ವಿಶ್ವ ಪರಿಸರ ದಿನ ಒಂದು ಅವೇರ್ನೆಸ್ ಮೂಡಿಸ್ಲಿಕ್ಕಾಗಿ ಈ ದಿನ ಮಾಡ್ತೀವಿ. ಇದು ಈ ದಿನಕ್ಕೆ ಒಂದ್ ದಿವಸಕ್ಕೆ ಸೀಮಿತ ಆಗದೆ ಡಿ.ಸಿ. ಸರ್ ಬಹಳ ಅದ್ಭುತವಾಗಿ ಮಾತಾಡಿದ್ರು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕ್ರೈಮ್ ಸೀನ್ ಹೋದಾಗ ಯಾವ ಪ್ರಾಣಿ ಪಕ್ಷಿ ಯಾರ ಸತ್ರು ಅಷ್ಟು ಹೊಲ್ಸನ್ಸಲ್ಲ, ಆದ್ರೆ ಮನುಷ್ಯ ಒಂದ್ 2-3 ದಿವಸ ಕಳೆದು ಬಿಟ್ರೆ ಬಹಳ ಹೊಲ್ಸನ್ಸುತ್ತೆ, ಪಕ್ಕದ ಹೋಗ್ಲಿಕ್ಕೆ ಅಷ್ಟು ಸ್ಮೆಲ್ ಅನ್ಸುತ್ತೆ. ಅಂಥದ್ದು ಮರ ಅದು ಕಟ್ ಮಾಡಿ ಏನಾದ್ರೂ ಮನೆಗೆ ಆಶ್ರಯ ಆಗ್ತದೆ, ಮನೆಯಲ್ಲಿ ಉಪಯೋಗ ಆಗುತ್ತೆ. ನಾವು ಹೆಂಗೆ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ, ಅದು ಮಕ್ಕಳಿಗೆ ನಾವು ಫ್ಯೂಚರ್ ಯೋಚನೆ ಮಾಡ್ತೀವಿ, ಫ್ಯೂಚರ್ ಯೋಚನೆ ಮಾಡಿ ಎಜುಕೇಶನ್ ಕೊಡ್ತೀವಿ, ಫ್ಯೂಚರ್ ಯೋಚನೆ ಮಾಡಿ ಆಸ್ತಿಗಳನ್ನ ಮಾಡ್ತಾರೆ. ಆದ್ರೆ ನಾವು ಫ್ಯೂಚರ್ ಯೋಚನೆ ಮಾಡಿ ಮಕ್ಕಳಿಗೆ ಮರವನ್ನ ಬೆಳೆಸೋದು, ಗಿಡವನ್ನ ನೆಡುವಂತ ಒಂದು ಕಾರ್ಯಕ್ರಮ ಮಾಡಬೇಕು. ಮತ್ತೆ ಈ ದಿವಸ ಒಂದ್ ದಿವಸ ಸೀಮಿತ ಆಗದೆ ಪ್ರತಿ ದಿವಸನೂ ಮಕ್ಕಳಲ್ಲಿ, ಅದರಲ್ಲೂ ಶಾಶ್ವತವಾಗಿ ಮಕ್ಕಳಲ್ಲಿ ಈ ಒಂದು ಅರಿವನ್ನು ಮೂಡಿಸಬೇಕು. ಆಕ್ಚುಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳನ್ನು ಸಹ ಇನ್ವಾಲ್ವ್ ಮಾಡಿಕೊಟ್ರೆ ತುಂಬಾ ಒಳ್ಳೇದನ್ಸುತ್ತೆ. ಮತ್ತು ಪಠ್ಯ ಪುಸ್ತಕದಲ್ಲಿ ಅದಕ್ಕೆ ಏನ್ ಇಂಪಾರ್ಟೆನ್ಸ್ ಇದೆ ಒಂದು ಪ್ರಕೃತಿಗೆ ಅದನ್ನು ಅರಿವು ಮೂಡಿಸುವಂಥದ್ದು, ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧ ಮಾಡುವಂಥದ್ದು, ಇದೆಲ್ಲದಿಂದ ಮುಂದೆ ಪ್ರಕೃತಿ ನಾವು ಕಾಪಾಡಿದ್ರೆ ನಮ್ಮ ಮಕ್ಕಳಿಗೆ ನಾವು ಹಿಂಗೆ ನಾವು ಅಸೆಟ್ ಮಾಡಬೇಕು, ನಮ್ಮ ಮಕ್ಕಳಿಗೆ ಹಿಂಗೆ ಫ್ಯೂಚರ್ ನೋಡ್ಬೇಕಂತ ಯೋಚನೆ ಮಾಡ್ತೀವಿ. ಅದರಲ್ಲಿ ಇದು ಬಹಳ ಪ್ರಾಮುಖ್ಯತೆ ಬರುತ್ತೆ, ಪರಿಸರನ ಕಾಪಾಡೋದು ಅಂತ ಹೇಳ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತು ಮುಗಿಸ್ತೀನಿ.